ಸಂತೋಷವು ಪ್ರತಿಕ್ಷಣವೂ ಸಂತೋಷವನ್ನು ಹೊಂದಲು ಯಾರೂ ಇಷ್ಟಪಡುವುದಿಲ್ಲ, ಆದರೆ ಜಾಗರೂಕರಾಗಿದೆ. ಇದು ತನ್ನದೇ ಆದ ನ್ಯೂನತೆಯನ್ನು ಹೊಂದಿದೆ. ಸಂತೋಷದ ಪ್ರಚೋದನೆಗಳು ಮೆದುಳಿನ ಪ್ರತಿಫಲ ವ್ಯವಸ್ಥೆಗೆ ಸಂಬಂಧಿಸಿವೆ ಮತ್ತು ಇದು ಅವುಗಳ ಪುನರಾವರ್ತನೆಯನ್ನು ಉತ್ತೇಜಿಸುತ್ತದೆ. ನೀವು ಈ ವಿಷಯವನ್ನು ಮತ್ತೆ ಮತ್ತೆ ಪುನರಾವರ್ತಿಸಲು ಬಯಸುತ್ತೀರಿ. ಪ್ರಚೋದನೆಯ ಅನ್ವೇಷಣೆಯು ಅನಿವಾರ್ಯವಾದಾಗ ನಾವು ಅದನ್ನು ವ್ಯಸನ ಎಂದು ಕರೆಯುತ್ತೇವೆ. ಅಷ್ಟು ಹೊತ್ತಿಗೆ ನಾವು ಈಗಾಗಲೇ ವೈಯಕ್ತಿಕ ನಿಯಂತ್ರಣವನ್ನು ಕಳೆದುಕೊಂಡಿದ್ದೇವೆ. ನಾವು ಇನ್ನೂ ಹೆಚ್ಚಿನದನ್ನು ಕಳೆದುಕೊಳ್ಳುತ್ತೇವೆ. ಕೆಲವೊಮ್ಮೆ ಜನರು ಡೋಪಮೈನ್ ಉಪವಾಸವನ್ನು ನಮ್ಮ ಸುಖದ ವ್ಯಸನವನ್ನು ನಿವಾರಿಸುವ ಸಾಧನವಾಗಿ ಸೂಚಿಸುವುದನ್ನು ನಾವು ಕೇಳುತ್ತೇವೆ. ಈ ದಿನಗಳಲ್ಲಿ ಡೋಪಮೈನ್ ಒಂದು ಜನಪ್ರಿಯ ಪದವಾಗಿದೆ. ಆದರೆ ಅದು ಏನು? ಡೋಪಮೈನ್ ಒಂದು ರಾಸಾಯನಿಕವಾಗಿದ್ದು ಇದು ಪ್ರತಿಫಲದ ಕಾರ್ಯವಿಧಾನವನ್ನು ಒಳಗೊಂಡಂತೆ ನಡವಳಿಕೆಯ ಅನೇಕ ಅಂಶಗಳಲ್ಲಿ ತೊಡಗಿದೆ. ಡೋಪಮೈನ್ ಉಪವಾಸದ ಪರಿಕಲ್ಪನೆಯು ಪುನರಾವರ್ತಿತ ಸಂತೋಷದ ಪ್ರಚೋದನೆಯು ನಮ್ಮನ್ನು ಹೆಚ್ಚಿನ ಸಂತೋಷಕ್ಕಾಗಿ ಹಂಬಲಿಸುವಂತೆ ಮಾಡುತ್ತದೆ ಮತ್ತು ದುಷ್ಟ ಚಕ್ರಕ್ಕೆ ಕರೆದೊಯ್ಯುತ್ತದೆ ಎಂಬ ಅಂಶದಿಂದ ಬರುತ್ತದೆ. ಡೋಪಮೈನ್ ಉಪವಾಸವು ಮೆದುಳಿನೊಳಗಿನ ಡೋಪಮೈನ್ ಮಟ್ಟದೊಂದಿಗೆ ಅಥವಾ ಸಾಂಪ್ರದಾಯಿಕ ಅರ್ಥದಲ್ಲಿ ಉಪವಾಸದೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ. ಇದು ಕೇವಲ ಈ ಅತಿಯಾದ ಸಂತೋಷವನ್ನು ಬಯಸುವ ನಡವಳಿಕೆಗಳಿಂದ ವಿರಾಮ ತೆಗೆದುಕೊಳ್ಳುವುದು ಮತ್ತು ನಮ್ಮ ಜೀವನವನ್ನು ಸಹಜ ಸ್ಥಿತಿಗೆ ತರುವುದು. ಓಹ್, ನಾನು ಸಂತೋಷವನ್ನು ತಪ್ಪಿಸಲು ಬಯಸುವುದಿಲ್ಲ ಎಂದು ಸಾಮಾನ್ಯ ಮನಸ್ಸು ಹೇಳುತ್ತದೆ. ನಾನು ನೋವನ್ನು ಅನುಭವಿಸುತ್ತಿದ್ದೇನೆಯೇ? ಇಲ್ಲವೇ ಇಲ್ಲ. ನಾವು ಅದನ್ನು ಹೆಚ್ಚು ಹೊಂದಲು ಬಯಸುವುದಿಲ್ಲ ಮತ್ತು ನಾವು ಅದನ್ನು ತುಂಬಾ ಕಡಿಮೆ ಹೊಂದಲು ಬಯಸುವುದಿಲ್ಲ. ನಾವು ಸ್ವಲ್ಪ ಮಟ್ಟಿನ ಮಿತವ್ಯಯವನ್ನು ಸೃಷ್ಟಿಸಬೇಕಾಗಿದೆ. ನೀವು ಅಂತಹ ಉನ್ನತ ಸ್ಥಿತಿಯಲ್ಲಿದ್ದಾಗ ನಾವು ತಾರತಮ್ಯದ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತೇವೆ. ಸರಿ ಮತ್ತು ತಪ್ಪುಗಳ ನಡುವೆ ತಾರತಮ್ಯ ಮಾಡಲು ನಮಗೆ ಸಾಧ್ಯವಾಗುತ್ತಿಲ್ಲ. ನೋವಿನ ಭಾವನೆಗಳನ್ನು ಮಾತ್ರವಲ್ಲ, ಈ ನೋವಿನ ಹಿಂದಿನ ಕಾರಣಗಳನ್ನು ನಾವು ಅರ್ಥ ಮಾಡಿಕೊಳ್ಳಲು ವಿಫಲರಾಗುತ್ತೇವೆ. ನಾವು ವಿಷಯಗಳು, ವಾಸ್ತವ ಮತ್ತು ಜೀವನದ ದೃಷ್ಟಿಕೋನವನ್ನು ಕಳೆದುಕೊಳ್ಳುತ್ತೇವೆ. ನಾವು ಈ ಡೋಪಮೈನ್ ಉಪವಾಸಕ್ಕೆ ಒಳಗಾದಾಗ ಆ ಅವಧಿಯಲ್ಲಿ ನಾವು ನಿಜವಾಗಿಯೂ ಏನು ಮಾಡಬೇಕು? ನಾವು ನಮ್ಮ ಜೀವನ ಶೈಲಿಯನ್ನು ಮಿತಗೊಳಿಸುತ್ತೇವೆ ಮತ್ತು ಇಂದ್ರಿಯ ಮಿತಿಮೀರಿದ ಹೊರೆಗಳ ಸ್ಫೋಟವನ್ನು ಕಡಿಮೆ ಮಾಡುತ್ತೇವೆ. ಮನೆಯಲ್ಲಿಯೇ ಇರಿ, ಹೆಚ್ಚು ಚಿಂತನಶೀಲರಾಗಿರಿ, ಆತ್ಮಾವಲೋಕನ ಮಾಡಿಕೊಳ್ಳಿ. ಈ ಉಪವಾಸದ ಸಮಯದಲ್ಲಿ ಈ ನೋವಿಗೆ ಕಾರಣವೇನು? ಈ ನೋವನ್ನು ಹೇಗೆ ಎದುರಿಸುವುದು ಎಂಬುದನ್ನು ನಾವು ಅನುಭವಿಸಲು ಸಾಧ್ಯವಾಗುತ್ತದೆ. ಈ ಡೋಪಮೈನ್ ಅನ್ನು ವೇಗವಾಗಿ ಅನುಭವಿಸಿದ ನಂತರ ನಾವು ನಮ್ಮ ಸ್ವಂತ ಜೀವನದ ಒಡೆಯರಾಗಲು ಸಾಧ್ಯವಾಗುತ್ತದೆ. ಮಿತಿಮೀರಿದ ಕ್ರಿಯೆಗಳನ್ನು ಒಪ್ಪಿಸುವುದು ಜೀವನದಲ್ಲಿ ಹೊಸ ಅನುಭವಗಳನ್ನು ಕಲಿಸುತ್ತದೆ. ಅದು ಸಂತೋಷಕ್ಕಿಂತ ಹೆಚ್ಚಿನದ್ದು, ಆನಂದಕ್ಕಿಂತ ಹೆಚ್ಚಿನದ್ದು. ಜೀವನದಲ್ಲಿ ಸುಖದ ಮೂಲವನ್ನು ಅನುಭವಿಸಲು ಇನ್ನೂ ಅವಕಾಶ ಇದೆ.